ನಮಸ್ತೆ. ನಮಸ್ತೆ ಸರ್ ತಮ್ಮ ಹೆಸರು? ಶೇಖರ್ ಅಂತ. ಓಕೆ ಸರ್, ಇದು ಯಾವ ಊರು? ತಾಲೂಕು ಚಿಕ್ಕನಹಳ್ಳಿ ಗ್ರಾಮ. ಓಕೆ. ನಮ್ದು ಸರಿ ಸುಮಾರು ಒಂದು 15 ಎಕರೆ ತೋಟ ಇದೆ. ಓಕೆ. ಸಂಪೂರ್ಣವಾಗಿ ಎಲ್ಲ ತೋಟಗಾರಿಕೆನೆ. ಮಾವು, ಸಪೋಟ, ಗೇರು, ಮತ್ತೆ ಒಂದು 4-5 ಎಕರೆ ಮಹಾಗನಿ ಇದೆ. ಸೊ ಮೈಂಟೆನೆನ್ಸ್ ಅಂತ ಬಂದಾಗ ರೋಟ್ರಿ ಇದೆ. ಆದರೆ ರೋಟ್ರಿನಲ್ಲಿ ಇನ್ನೂ ಸ್ವಲ್ಪ ಕೆಲಸಗಳು ಉಳಿಕೆ ಆಗ್ಬಿಡುತ್ತೆ. ಆ ಉಳಿಕೆ ಆಗಿದ್ದನ್ನ ಕವರ್ ಮಾಡೋದು ಹೇಗೆ ಅಂತಂದಾಗ ಈಗ ಒಣಗಲ್ ಬಿದ್ದುಬಿಟ್ಟಿದೆ ನೋಡಿ, ಅದು ತೋರಿಸಿ ಅದನ್ನ. ಅಷ್ಟೊಂದು ಸರಿ ಸುಮಾರು ಒಂದು 6 ಅಡಿ ಬೆಳೆದಿದೆ ಕಳೆ. ಅದನ್ನ ಈಗ ನಾವು ಡಿವಿಡಿಂಗ್ ಪರ್ಪಸ್ಗೆ ನಾವು ರೋಟ್ರಿ ಹಾಕಕ್ಕಾಗಲ್ಲ, ಗಟ್ಟಿ ಆಗ್ಬಿಟ್ಟಿದೆ. ಸೊ ಇದಕ್ಕೆ ನೆಕ್ಸ್ಟ್ ಬೇರೆ ಏನು ಸಲಕರಣೆ ಉಪಯೋಗಿಸಬಹುದು ಅಂತಂದಾಗ ಸ್ಲಾಶರ್ ನನಗೆ ನೆನಪಿಗೆ ಬಂತು. ಸ್ಲಾಶರ್ ತಗೊಂಡ್ ಬಂದಿದೀವಿ. ಈಗ ಲೈವ್ ಟ್ರಯಲ್ ಡೆಮೋ ನೋಡೋಣ. ಆನ್ ಮಾಡ್ಲಾ ಸರ್? ಸ್ಲಾಶರ್ ಎಲ್ಲಿಂದ ತಗೊಂಡ್ಬಂದ್ರ? ಏನ್ ಅನ್ನಿಸ್ತು? ಮತ್ತೆ ಇನ್ನೊಂದು ಬೇರೆ ಎಲ್ಲಾದ್ರೂ ಹೋಗಿದ್ರ ಸ್ಲಾಶರ್ ನೋಡೋದಕ್ಕೆ? ಸುಮಾರು ಒಂದು 8-10 ಕಡೆ ವಿಚಾರಿಸಿದೆ. ಓಕೆ. ಆದ್ರೆ ಇಷ್ಟು ಹೆವಿ ಸ್ಲಾಶರ್ ಅಲ್ಲಿ ವೆಯ್ಟ್ ತಗೊಂಡಾಗ ಮತ್ತೆ ಪರ್ಫಾರ್ಮೆನ್ಸ್ ತಗೊಂಡಾಗ ತುಂಬಾ ಚೆನ್ನಾಗಿದೆ ಇದು ಸರ್. ಇದು ನಾನು ನೋಡಿದೀನಿ. ಓಕೆ. ಮತ್ತೆ ನಿಮ್ಗೆ ಈಗ ತೋರಿಸ್ತೀನಿ. ಓಕೆ ಸರ್, ನೋಡಿ ಗ್ರಾಹಕರೇ, ಇದು ಬಂದು ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾ ಇದ್ದೀವಿ. ಉನ್ನತಿ ಅಗ್ರಿಮಾರ್ಟ್, ದಾಬಸ್ಪೇಟೆ ಮತ್ತು ದೊಡ್ಡಬಳ್ಳಾಪುರ. ನೋಡಿ, ಕಸ್ಟಮರ್ಸ್ ಫುಲ್ ಸ್ಯಾಟಿಸ್ಫೈ ಆಗಿದ್ದಾರೆ. ಈ ಸ್ಲ್ಯಾಶರು ಅವರು ಹುಡುಕಿದ್ದಾರೆ, ತುಂಬ ಕಡೆ ಹುಡುಕಿದ್ದಾರೆ, ನೋಡಿದ್ದಾರೆ ಅವರು. ಬಟ್ ಇಷ್ಟು ಹೆವಿ ಎಲ್ಲೂ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವರು ನಾವು ಡೆಮೋ ನೋಡ್ಬಿಟ್ಟು ತೊಗೊಳ್ಳಿ ಅಂತ ಹೇಳಿದ್ವಿ. ಡೆಮೋ ಅವ್ರು ನೋಡ್ಬಿಟ್ಟು ಖುಷಿಯಾಗಿ ಇವತ್ತು ಕರೆದ್ರು. ಅವ್ರ ತೋಟಕ್ಕೆ ಕರೆದಿದ್ದಾರೆ. ಅವ್ರ ತೋಟಕ್ಕೆ ಬಂದಿದ್ದೀನಿ. ನೋಡಿ ಈಗ ಸ್ಲ್ಯಾಶರ್ ಯಾವ ರೀತಿಲಿ ಯೂಸ್ ಮಾಡ್ತಾರೆ ಅನ್ನೋದು. ನೀವು ಡೆಮೋ ನೋಡಿದಿರಾ, ಟ್ರಯಲ್ ನೋಡಿದಿರಾ. ನನ್ನ ಅಭಿಪ್ರಾಯಕ್ಕಿಂತ ನಿಮಗೆ ಗೊತ್ತಾಗಿರುತ್ತೆ, ರೈತಾಪಿ ಜನಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ. ಈಗ ಆಲ್ರೆಡಿ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಇದು ಯಾವ ರೀತಿ ಇದ್ರ ಪರ್ಫಾರ್ಮೆನ್ಸ್ ಹೇಗಿದೆ. ರೋಟ್ರಿ ಕೈಲಿ ಆಗದೆ ಇರುತ್ತದೆ, ಅದರದೇ ಆದಂತ ಸಾಧಕ ಬಾಧಕಗಳು ಇದಾವೆ. ಈಗ ಗಟ್ಟಿ ಬಂದಾಗ, ಭೂಮಿ ಗಟ್ಟಿ ಇದೆ, ಇದ್ದಾಗ ಮಾಡ್ಬೋದು ರೋಟ್ರಿ ವೆಟರ್ನಲ್ಲಿ ಕೆಲಸ. ಈಗ ತುಂಬಾ ಹಾರ್ಡ್ ಆಗಿದೆ, ಗಟ್ಟಿ ಬಂದ್ಬಿಟ್ಟಿದೆ ಭೂಮಿ. ಸೊ ಇಂಥ ಸಮಯದಲ್ಲಿ ಈಗ ನೀವು ನೋಡ್ತಾ ಇರೋ ಸರಿ ಸುಮಾರು 6 ಅಡಿ ಎತ್ತರ ಕಳೆ ಇದೆ. ಅದು ತುಂಬಾ ಗಟ್ಟಿ, ಅದು ಕಳೆ. ಅದು ಅಂತ ಕಳೆನ ರೋಟ್ರಿ ಕ್ಲಾಗ್ ಆಗುತ್ತೆ. ನಾನು ಇದನ್ನ ಹೊಡೆದಿದ್ದೀನಿ, ಈ ಕಳೆನ ಹೊಡೆದಿದ್ದೀನಿ, ಈ ವೀಡ್ ಹೊಡೆದಿದ್ದೀನಿ. ರೋಟೋವೇಟರ್ ಫುಲ್ ಕ್ಲಾಗ್ ಆಗ್ಬಿಡುತ್ತೆ, ಅಂದ್ರೆ ಎಲ್ಲ ಕ್ಲಾಗ್ ಆಗುತ್ತೆ. ಸೊ ಅಂಥದನ್ನ ಇಂಥ ಗಟ್ಟಿ ನೆಲದಲ್ಲಿ ನುಣ್ಣಗೆ ಏನೋ ಉತ್ತರಿಸಿ ಬಿಸಾಕಿದೆ ಅಂದ್ರೆ ನನಗಂತೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ದು ಈಗಿರ್ತಕ್ಕಂಥ ಸರಿ ಸುಮಾರು 15 ಎಕರೆ ಪ್ಲಾಟ್ ಅಲ್ಲಿ ಎಲ್ಲಾ ತರದ ಜಾಗ ಇದೆ. ಝೀರೋ ಕಲ್ಟಿವೇಶನ್, ಮೇನ್ ಆಗಿ ಝೀರೋ ಕಲ್ಟಿವೇಶನ್ ಗೆ ಹೋಗ್ಬೇಕಂತವ್ರು ಇದನ್ನ ಬೆಸ್ಟ್ ಸೊಲ್ಯೂಷನ್ ಅಂತ ಅನ್ಕೋಬಹುದು, ಝೀರೋ ಕಲ್ಟಿವೇಶನ್. ಯಾಕಂದ್ರೆ ಪ್ರತಿ ಬಾರಿ ನಾವು ಕಲ್ಟಿವೇಟರ್ ಹಾಕೋದು, ಪ್ರತಿ ಬಾರಿನೂ ರೋಟೋವೇಟರ್ ಹಾಕೋದು, ಒಂದು ಫ್ಯೂಯಲ್ ಎಕಾನಮಿ ನಾವು ನೋಡ್ಬೇಕಾಗುತ್ತೆ. ಫ್ಯೂಯಲ್ ಎಕಾನಮಿ ಅಂತಂದ್ರೆ ನೀವು ಪ್ರತಿ ಎಕರೆಗೆ ಎಷ್ಟು ಡೀಸೆಲ್ ಕುಡಿಯುತ್ತೆ. ಇದು ನಿಮಗೆ ತುಂಬ ಕಮ್ಮಿ ತೊಗೊಳುತ್ತೆ, ಅಷ್ಟೊಂದು ರೋಟೋವೇಟರ್ ತೊಗೊಂಡಷ್ಟು ತೊಗೊಳಲ್ಲ. ಈಗ ಇಷ್ಟೊಂದು ಥ್ರಾಟಲ್ ಕೊಟ್ಟು ನಾನು ಹೊಡೆದಿದ್ದು ಏನಕ್ಕೆ ಅಂದರೆ
ಇದು ತುಂಬ ಹಾರ್ಡ್ ಇದೆ, ಅದು ಏನು ಕಳೆ, ಹಾಗಾಗಿ ಇಷ್ಟೊಂದು ತೊಗೊಳ್ತು. ಸಾಧಾರಣ ಹುಲ್ಲಾದರೆ ಏನಿಲ್ಲ, ನಿಮ್ಮ ಇದು ಕಲ್ಟಿವೇಟರ್ ಲೆಕ್ಕಕ್ಕೆ ಹೊಡಿಬೋದು. ಜೊತೆಗೆ ಇದು ಹಳೆ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಡೀಸೆಲ್ ಜಾಸ್ತಿ ತೊಗೊಳ್ತಾ ಇದೆ. ನಿಮಗೆ ಲೇಟೆಸ್ಟ್ ವೆಹಿಕಲ್ ಆದರೆ ಇನ್ನೂ ಕಡಿಮೆ ಫ್ಯೂಯಲ್ನಲ್ಲೇ, ಕಡಿಮೆ ಥ್ರಾಟಲಲ್ಲೇ, ಎಕ್ಸ್ಲೇಟ್ರಲ್ಲೇ ನಿಮ್ಗೆ ಆರಾಮಾಗಿ ಈಸಿಯಾಗಿ ವರ್ಕ್ ಆಗುತ್ತೆ. ನನಗಂತೂ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸರ್, ಪ್ರಾಡಕ್ಟು ನಿಮ್ಮ ಕಡೆಯಿಂದ ಸಜೆಸ್ಟ್ ಮಾಡಿ, ಯಾರಾದರೂ ರೈತರುಗಳು ಬಂದರೆ ನಾನು ಕಳಿಸ್ತೀನಿ. ಇಲ್ಲಿದೆ ಸ್ಲ್ಯಾಶರು, ಓಡ್ ಬನ್ನಿ ಅಂತ. ಹೌದು ಸರ್, ಅವ್ರಿಗೆ ತೋರಿಸೋದಕ್ಕೂ ಒಂದು ಸ್ವಲ್ಪ ಡೆಮೋ ಕೊಡೋ ರೀತಿಲಿ ಮಾಡಿಕೊಡಿ. ಕಂಪ್ನಿಗೆ ಹೋದಾಗ ಇಲ್ಲ ಈ ರೀತಿ ನಾವು ಡೆಮೋ ನೋಡಿ ತಗೊಳ್ತೀವಿ ಅಂತನ್ನೋರು ನನ್ನ ಕಡೆಯಿಂದ ಪೂರ್ತಿ ಸಹಕಾರ ಇದೆ. ದಯವಿಟ್ಟು ಬನ್ನಿ. ನಾನು ಒಬ್ಬನೇ ಉಪಯೋಗ ಪಡ್ಕೊಳ್ತಕ್ಕಂಥದ್ದಲ್ಲ, ಎಲ್ಲ ರೈತಾಪಿ ಜನ ಬನ್ನಿ, ಡೆಮೋ ನೋಡಿ, ನಿಮ್ಗೆ ಇಷ್ಟ ಆಯಿತು, ನಿಮ್ಗೆ ಅದು ಕೆಲಸಕ್ಕೆ ಬರುತ್ತೆ ಅಂತಂದಾಗ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು.